ರೌಡಿ ಶೀಟರ್ನಿಂದಲೇ ರೌಡಿ ಶೀಟರ್ನ ಕಿಡ್ನ್ಯಾಪ್ ಆಗಿರುವಂತಹ ಪ್ರಕರಣ ಇದು ಬೆಂಗಳೂರಿನ ಆನೇಕಲ್ಲಲ್ಲಿ ನಡೆದಿರುವಂತಹದ್ದು. ಏನಾಗಿದೆ? ರೌಡಿ ಶೀಟರ್ ಕಿಡ್ನ್ಯಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಆನೇಕಲ್ ತಾಲೂಕಿನ ಹುಸ್ಕೂರು ಸಮೀಪ ಕಿಡ್ನ್ಯಾಪ್ ಆಗಿದೆ. ಕಾರ್ತಿಕ್ ಅಲಿಯಾಸ್ ಜೆ.ಕೆ. ಸಲಗ ಅಂತೆ ಅವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿರೋದು. ರೌಡಿ ಶೀಟರ್ ಗಂಗಾ ಆ್ಯಂಡ್ ಗ್ಯಾಂಗ್ನಿಂದ ಕಿಡ್ನ್ಯಾಪ್ ಆಗಿದೆ. ಬೆರಳುಗಳನ್ನು ಕಟ್ ಮಾಡಿ ಇಡೀ ರಾತ್ರಿ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರಂತೆ. ಗಾಯಾಳು ಜೆ.ಕೆ. ಕಾರ್ತಿಕನ್ ಈಗ ಆಸ್ಪತ್ರೆಗೆ ದಾಖಲಾಗಿರೋದು. ಬೆರಳುಗಳನ್ನು ಕಟ್ ಮಾಡಿ ರಾತ್ರಿ ಚಿತ್ರಹಿಂಸೆ ಕೊಟ್ಟಿದ್ದಾರಂತೆ. ಬೆರಳುಗಳನ್ನು ಕಟ್ ಮಾಡೋ ಮಟ್ಟಕ್ಕೆ ಯಾವ ರೀತಿಯಲ್ಲಿ ಇರಬೇಕು ನೋಡಿ. ಇವ್ರಿಗೆ ಯಾವ ಭಯ ಇಲ್ಲ ರೀ, ಅದಕ್ಕೆ ಹೆಂಗೆ ಆಡ್ತಾ ಇರೋದು. ಅವ್ರು ಏನು ಮಾಡಿದ್ರು ನಡೆಯುತ್ತೆ, ನಾನು ಆಮೇಲೆ ಬರ್ತೀನಿ, ಬೇಲ್ ಸಿಗುತ್ತೆ, ನನಗೆ ಆಚೆ ಬರ್ತೀನಿ, ಒಳಗಡೆಗೆ ಜೈಲಿಗೆ ಹೋದ್ರೂ ಆರಾಮಾಗಿರ್ತೀನಿ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ನನಗೆ ಹೇಗೆ ಬೇಕೋ ಆಗಿರ್ತೀನಿ, ಯಾವನಿಗೆ ಬೇಕೋ ಹಂಗೆ ಹೊಡಿತೀನಿ, ಯಾವನ ಕರಳು ಕೈ ಕಟ್ ಮಾಡಬೇಕೋ ಕೈ ಕಟ್ ಮಾಡ್ತೀನಿ, ಎಲ್ಲ ರೀತಿಯಲ್ಲೂ ಮಂಡದನಕ್ಕೆ ಬಂದುಬಿಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ನಡೀತಾ ಇದೆ ಸಮಾಜ. ಯಾರಾದರೂ ಏನಾದರೂ ಹೆಚ್ಚು ಕಡಿಮೆ ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಬರುತ್ತೆ, ಎಲ್ಲ ಬರ್ತಾರೆ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ಆನೇಕಲ್ ಪ್ರತಿನಿಧಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಏನು ಡೀಟೇಲ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಅರುಣ್, ಖಂಡಿತ ಎರಡು ರೌಡಿಗಳ ಮಧ್ಯೆ ಒಂದು ವಾರ್ ನಡೀತಿತ್ತು. ಸಾಕಷ್ಟು ದಿನಗಳ ಹಿಂದೆನೆ ಸಹ ಏನು ಇನ್ಸ್ಟಾಗ್ರಾಮ್ ಇರ್ಬೋದು, ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳು ಸಹ ಕೊಲೆ ಮಾಡೋದಾಗಿ ಅವರು ಕಿತ್ತಾಡ್ಕೊಳ್ತಿದ್ರು. ಆ ಸಂಬಂಧಪಟ್ಟಂಗೆ ಒಂದು ಕೊಲೆ ಪ್ರಕರಣದಲ್ಲೇ ಜೈಲಿಗೂ ಸಹ ಹೋಗಿ ಬಂದಿದ್ರು. ಜೈಲಿಗೆ ಹೋಗಿ ಇತ್ತೀಚೆಗಷ್ಟೇ ಜೈಲಿನಿಂದ ಇಬ್ರು ರೌಡಿಗಳು ಸಹ ರಿಲೀಸ್ ಆಗಿದ್ರು. ಅದರಲ್ಲಿ ಕಾರ್ತಿಕ್ ಅಂತೇಳಿ ಆತನನ್ನ ಮೊನ್ನೆ ಸಂಜೆ ಏಕಾಏಕಿ ಆತನನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ತಮಿಳುನಾಡು ಭಾಗದ ಗಡಿ ಭಾಗದಲ್ಲಿ ಆತನ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿ ಹೊಸೂರು ಸಮೀಪ ಆತನನ್ನ ಅಲ್ಲಿ ಬಿಸಾಕಿ ಹೋಗಿದ್ರು ಅನ್ನೋ ಮಾಹಿತಿ ಸಿಗ್ತಾರಂಥದ್ದು. ಈ ಸಂಬಂಧಪಟ್ಟಂಗೆ ಹೊಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಆತ ಏನೀಗ ಬೊಮ್ಮಸಂದ್ರ ಸಮೀಪ ಇರುವಂತಹ ನಾರಾಯಣ ಹೃದಯ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಈಗಾಗಲೇ ಸರ್ಜರಿ ಸಹ ಆತನಿಗೆ ಆಗ್ತಾ ಇದೆ. ಆತನ ಸ್ಥಿತಿ ಸಹ ಗಂಭೀರ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಈತನ ವಿರುದ್ಧ ಈಗ ಗ್ಯಾಂಗ್ ವಾರ್ ನಲ್ಲಿ ಮತ್ತೊಬ್ಬ ರೌಡಿ ಶೀಟರ್ ಅಂತ ಗಂಗಾ ಅಲಿಯ ಮತ್ತು ಅವರ ಗ್ಯಾಂಗ್ ಸಹ ಈ ಒಂದು ಇದರ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಪೊಲೀಸರ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜೊತೆಗೆ ಆತನನ್ನ ಎಲ್ಲಿ ಕಿಡ್ನಾಪ್ ಮಾಡಿದ್ರು ಮತ್ತು ಆತನ ಕರ್ಕೊಂಡು ಹೋಗಿ ಎಲ್ಲಿ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಏನಂತಂದ್ರೆ, ಮೊದಲು ಒಂದೇ ಗ್ಯಾಂಗ್ ನಲ್ಲೇ ಇದ್ದಂತಹ ಈ ಒಂದು ಏನ್ ರೌಡಿಯ ಗ್ಯಾಂಗ್ ವಾರ್ ಇತ್ತು, ಆ ಒಂದೇ ಜೊತೆಲೆ ಕೆಲಸ ಮಾಡ್ತಿದ್ರು. ಜೊತೆಗೆ ಒಂದಷ್ಟು ಕೊಲೆ ಪ್ರಕರಣಗಳು ಇರ್ಬೋದು, ಬೇರೆ ಬೇರೆ ಕೊಲೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಅವರ ಮಧ್ಯೆನೆ ಹಳೆ ವೈಷಮ್ಯ ಒಂದು ಹಣಕಾಸು ವಿಚಾರಕ್ಕೆ ಈ ಒಂದು ಆ ಗ್ಯಾಂಗ್ ಹೊಡೆದೋಗಿತ್ತು. ಡಿವೈಡ್ ಆಗಿದ್ದ ನಂತರ ಜೈಲಿಗೆ ಹೋದಾಗೂ ಸಹ ಜೈಲಿನಲ್ಲೂ ಸಹ ಒಂದ್ ಬಾರಿ ಗಲಾಟೆ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಒಟ್ಟಿನಲ್ಲಿ ಜೈಲಿಂದ ಆಚೆ ಬಂದ ಮೇಲೂ ಸಹ ಪದೇ ಪದೇ ಒಂದಷ್ಟು ಮಾತುಕತೆ ಆಗ್ತಿತ್ತು. ಆದ್ರೆ ಮೊನ್ನೆ ಈಗ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಆತನ ಗಂಭೀರವಾಗಿ ಸಹ ಹಲ್ಲೆ ಮಾಡಿರೋದು. ಕೈ ಇರ್ಬೋದು ಅಥವಾ ಬೆನ್ನಿನ ಭಾಗಕ್ಕೆ ಚಾಕುವಿಂದ ಚುಚ್ಚಿದ್ದಾರೆ. ಜೊತೆಗೆ ತೊಡೆ ಭಾಗಕ್ಕೂ ಚಾಕುವಿನಲ್ಲಿ ತೀವ್ರ ಹಲ್ಲೆ ಮಾಡೋದ್ರಿಂದ ಆತನಿಗೆ ಈಗ ಗಂಭೀರ ಸ್ಥಿತಿಲಿ ಇರುವಂತದ್ದು. ಒಟ್ಟಲ್ಲಿ ಈಗ ಏನ್ ಜೈಲಿನಲ್ಲಿ ಇದ್ದಂತಹ ಪುಡಿ ರೌಡಿಗಳೆಲ್ಲ ಆಚೆ ಬಂದು ಒಂದು ದೊಡ್ಡ ಮಟ್ಟಕ್ಕೆ ಹಳೆ ದ್ವೇಷಗಳನ್ನ ಮುಂದುವರೆಸಿದ್ದಾರೆ. ಇನ್ನಾದ್ರೂ ಪೊಲೀಸರು ಅವರಿಗೆ ಕಟ್ಟಿನ ಕ್ರಮ ಕೈಗೊಳ್ಬೇಕು. ಅವ್ರ ಮೇಲೆ ಸೂಕ್ತ ಕಾನೂನು ರೀತಿ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮತ್ತಷ್ಟು ಅಪರಾಧಗಳಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಕೃತ್ಯಗಳು ನಡೆಯುವ ಸಾಧ್ಯತೆ ಇರುವಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.